ನನಗೆ ಸ್ಪೋರ್ಟ್ಸ್ ಬಹಳ ಇಷ್ಟ, ಕ್ರಿಕೆಟ್ ಅಂದ್ರೆ ಬಹಳ ಇಷ್ಟ, ಅಣ್ಣಂಗೆಲ್ಲ ಗೊತ್ತು. ಸೊ ಆ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಓಪನರ್ಸ್ ಬಂದು ಆಟ ಆಡಿದ್ದಾರೆ. ಮಾದೇವ ಆಗಿರ್ಬೋದು, ಯುದ್ಧಕಾಂಡ ಆಗಿರ್ಬೋದು, ಅವರೆಲ್ಲ ಓಪನರ್ಸ್ ತರ ಬಂದು ಒಂದು ಓಪನಿಂಗ್ ಸ್ಟಾರ್ಟ್ ಕೊಟ್ಟೋದ್ರು. ಪವರ್ ಹಿಟರ್ಸ್ ಅಂತ ಹೇಳ್ತೀವಿ, ಬಂದು ಒಂದು ಇಡೀ ಗೇಮ್ ನ ಚೇಂಜ್ ಮಾಡ್ತಾರೆ. ಆ ತರ ನೆಕ್ಸ್ಟ್ ಇದೆ KD ಇದೆ 45 ಅಂತ, ಶಿವಣ್ಣ ಉಪ್ಪಿ ಸರ್, ರಾಜ್ಬಿ ಶೆಟ್ಟಿ ಅವ್ರು 45 ಇದೆ, ಜಡೇಶ್ ಅವ್ರದ್ದು ಲ್ಯಾಂಡ್ ಲಾರ್ಡ್ ಇದೆ, ಡೆವಿಲ್ ಅದು ಇದೆ, ಕಾಂತಾರ 2 ಇದೆ. ಮಿಡ್ಲ್ ಆರ್ಡರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೂ ಫ್ರಮ್ ಸ್ನೋ ಒಂದು ಶುರು ಮಾಡಿದೆ. 7 ಮೇಲೆ ಖಂಡಿತವಾಗಿ ಜವಾಬ್ದಾರಿಯುತವಾಗಿ ಆಟ ಆಡಿ ನಾವು ಅದನ್ನ ತಗೊಂಡೋಗಿ ಪವರ್ ಹಿಟರ್ಸ್ ಗೆ ಬರ್ತೀವಿ. ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್ ಅಲ್ಲೇ, ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಕನ್ನಡ ಇಂಡಸ್ಟ್ರಿಯಿಂದ ಒಂದು ಫಿಲಂ ಬರಬೇಕಿತ್ತು, ಬಂದಿದೆ. ಹೇಳ್ಬೋದು. ಸಸ್ಪೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. We enjoyed. It was really nice. ಸಸ್ಪೆನ್ಸ್ ಥ್ರಿಲ್ಲರ್ ಸೂಪರ್ ಆಗಿದೆ ಮೂವಿ. 100 ಡೇಸ್ಗಿಂತ ಜಾಸ್ತಿ ಓಡುತ್ತೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್. ಒಂದೊಂದು ಸೆಕೆಂಡು ಲೈಕ್ ಕ್ಯೂರಿಯಾಸಿಟಿ ಟು ದ ನೆಕ್ಸ್ಟ್ ಲೆವೆಲ್. 16 ವರ್ಷ ಆಗಿತ್ತು ಈ ತರದ ಒಂದು BGM, ಈ ತರದ ಒಂದು ಸಾಂಗ್ಸ್, ಈ ತರದ ಒಂದು ಭಾಷೆ, ಲೈಕ್ ಇರೋ ಆಕ್ಟರ್ಸ್ ಆಕ್ಟಿಂಗ್ ಎಕ್ಸ್ಟ್ರೀಮ್ಲಿ ಗುಡ್. ಸೂಪರ್ ಆಗಿದೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಅಳು ಬಂದ್ಬಿಡುತ್ತೆ. ವಂಡರ್ಫುಲ್ ಮೂವಿ. ಆಫ್ಟರ್ ಸೋ ಫ್ರಮ್ ಸೋ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೂವೀಸ್. ಕನ್ನಡ ಚಿತ್ರರಂಗ ಅನ್ನೋದೇ ಗೋಲ್ಡ್ ಮೈನಿಂಗ್ ಮಾಡಬೇಕು. ನಿಮಗೆ ಒಂದ್ಸಲಿ ಬೇಗ ಚಿನ್ನ ಸಿಗುತ್ತೆ, ಒಂದ್ಸಲಿ ಲೇಟ್ ಆಗಿ ಚಿನ್ನ ಸಿಗುತ್ತೆ. ಚಿನ್ನಕ್ಕಂತೂ ಬರ ಇಲ್ಲ. ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ಇದೆ.